ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಈ ಜಿಲ್ಲೆಯವರು 3 ಬಾರಿ ನಿಮ್ಮನ್ನ ಸಚಿವರಾಗಿ ಮಾಡಿದ್ದಾರೆ. ನಿಮ್ಮ ಧರ್ಮ ಅದು ರಾಜಧರ್ಮ. ಇವತ್ತು ನೀವಿವತ್ತು ರಾಜೀನಾಮೆ ಬಿಸಾಡಿ ಬರಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಸಲ ಕಾವೇರಿ ನೀರನ್ನ ಬಿಡಬಾರ್ದು ಅಂತ ಹೇಳಿ ಎಸ್.ಎಂ. ಕೃಷ್ಣ ಇದ್ದಾಗ ನಮ್ಮ ಅಂಬರೀಷ್ ಅವರು ಕೇಂದ್ರದ ಮಂತ್ರಿಗೆ ರಾಜೀನಾಮೆ ಬಿಸಾಡಿ ಬಂದಿದ್ದು ನಮ್ಗೆ ಜ್ಞಾಪಕ ಇದೆ. ಯಾಕೆ ಸ್ವಾಮಿ, ನಿಮ್ಗೆ ಅಧಿಕಾರದ ವ್ಯಾಮೋಹನ? ನಾನಿಬ್ಬರಿಗೂ ಹೇಳ್ತಾ ಇದ್ದೀನಿ, ರಾಜಣ್ಣ ಅವರಿಗೆ ಮತ್ತೆ ಪರಮೇಶ್ ಅವರಿಗೆ, ಈ ಜಿಲ್ಲೆಯ ಜನ ನಿಮ್ಮನ್ನ ಸಚಿವರಾಗಿ ಮಾಡಿರೋದಕ್ಕೆ ಈ ಜಿಲ್ಲೆಗೆ ವಿಷ ಕೊಡ್ತಿರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ನೀವೇನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಪಿಟೀಲ್ ಬಾರಿಸ್ತಾ ಇದ್ದೀರಾ? ನಾನು ಇವತ್ತು ಹೇಳಿದ್ದೇನೆ, ಪರಮೇಶ್ ಮನೆ ಮುಂದೆ ಧರಣಿ ಕೂತ್ಕೊಳ್ತಾ ಇದ್ದೋ ನಾವು. ನಮ್ಮ ಪೊಲೀಸ್ನವ್ರಿಗೆ ಪರ್ಮಿಷನ್ ತಗೊಂಡಿಲ್ಲ. ನಾವು ಇವತ್ತು ಹೇಳ್ತಿದ್ದೇವೆ, ಪರಮೇಶ್ ಸಾಹೇಬ್ರೆ DC ಕಚೇರಿ ಮುಂದೆ ಕೂತ್ಕೊಳ್ಳಲ್ಲ, ನಿಮ್ಮನೆ ಮುಂದೆ ಧರಣಿ ಕೂತ್ಕೊಳ್ತೇವೆ ಈ ಯೋಜನೆಯನ್ನು ವಾಪಸ್ ತಗೊಳ್ಳೋವರೆಗೂ. ನಾನಿವತ್ತು ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದ್ದೇವೆ, ನೀವೇನಾದ್ರೂ ಯೋಜನೆಯನ್ನ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹೆಣದ ಮೇಲೆ ತಗೊಂಡು ಹೋಗ್ಬೇಕು. ನಮ್ಮ ಹೆಣದ ಮೇಲೆ ಗೊತ್ತಿರ್ಲಿ, ರಕ್ತಪಾತ ಅಲ್ಲ, ಯಾವುದೇ ಸಾವು ನೋವಾದ್ರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಆಗುತ್ತೆ. ಈ ಕಾಂಗ್ರೆಸ್ ಯಾವಾಗಲೂ ಕೂಡ ದೇಶದಲ್ಲಿ ರೈತ ವಿರೋಧಿ, ಬಡವರ ವಿರೋಧಿ ಸರ್ಕಾರ. ಇದು ಈ ಸರ್ಕಾರ ತೊಲಗಬೇಕು ಅಂತ ಅಸಹಾಯಕ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ ಅವರಿಗೆ, ವಾಸಣ್ಣ ಮೋಸಣ್ಣ ಗುಬ್ಬಿ ಶಾಸಕ MLA-ಗೆ, ರೈತರ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಪರಮೇಶ್ ಅವರಿಗೆ, ಭ್ರಷ್ಟ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಎಲ್ಲಿವರೆಗೂ ಹೋರಾಟ? Ashwavega English News. Coming soon. Your channel, your voice, your trust.